ಸಾಹೇಬರ ಹುಟ್ಟುಹಬ್ಬ ಆಚರಣೆ, ತಾಯಿ ಮತ್ತು ಮಕ್ಕಳನ್ನ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಗೌಸ್ ಖಾಜಾ ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ಆಸಿಫ್ ಖಾದ್ರಿ ಸಾಹೇಬ್ ನೆರಳು ಅನಾಥಾಶ್ರಮದ ವೃದ್ಧರಿಗೆ ಹಣ್ಣು ಹಂಪಲು ವಿತರಿಸಿ ಮುಸ್ಲಿಂ ಸಮಾಜದ ಮುಖಂಡರು ಆರಿಫ್ ಖಾದ್ರಿ ಸಾಹೇಬ್ರಿಗೆ ದೇವರು ಆಯಸ್ಸು ಕೊಡಲಿ ಎಂದು ಜಾವೇದ್ ಖಾನ್ ಗುಣಗಾನ. ಮಾನ್ವಿ ತಾಲೂಕು ಗೌಸ್ ಖಾಜಾ ಅಂಜುಮನ್ ಕಮಿಟಿ ಅಧ್ಯಕ್ಷ ಸೈಯದ್ ಆರಿಫ್ ಖಾದ್ರಿ ಸಾಹೇಬ್ ಹುಟ್ಟುಹಬ್ಬವನ್ನು ಆಡಂಬರದಿಂದ ಆಚರಿಸಬಹುದಾಗಿತ್ತು, ಆದರೆ ಬಡವರ ಪರವಾಗಿ ನೊಂದವರಿಗೆ ಸಹಾಯ ಮಾಡುವ ವ್ಯಕ್ತಿಯಾಗಿದ್ದರಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ದಾರೆಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, 2 ಅನಾಥಾಶ್ರಮ ಹಾಗೂ ಅಂಧ ಮಕ್ಕಳಿಗೆ ಅಂಜುಮನ್ ಕಮಿಟಿ ಆಯೋಜಿಸಿದ್ದ ಹಣ್ಣು ಹಂಪಲು ವಿತರಿಸುವ ಮೂಲಕ ಮಾತನಾಡಿದರು. ಸೈಯದ್ ಆರಿಫ್ ಖಾದ್ರಿ ಅವರು ಬಡವರು ಅಭಿವೃದ್ಧಿಯಾಗಬೇಕು ಎಂದು ಮೆಹಂದಿ ತರಬೇತಿ, ಹೊಲಿಗೆ ಯಂತ್ರ ತರಬೇತಿ ಸೇರಿದಂತೆ ನಾನಾ ಕಾರ್ಯಕ್ರಮಗಳನ್ನು ಮಾಡಿದ ಉದಾಹರಣೆ ಇದೆ. ಹೀಗಾಗಿ ಸೈಯದ್ ಆರಿಫ್ ಖಾದ್ರಿಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಡುವ ಮೂಲಕ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆಂದು ಆಶಿಸಿದರು. ಮಾಡಿದ್ದಾರೆ. ಇವತ್ತು ನೋಡಿ ಬಹಳಷ್ಟು ಜನ ಎಲ್ಲಿ ಬೇಕಾದ್ರೆ ಈ ಒಂದು ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ತಾರೆ. ಇವತ್ತು ಈ ಹುಟ್ಟುಹಬ್ಬವನ್ನು ಇವರು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಾಡ್ಕೊಂಡಿದ್ದಂತಂದು ಭಾಳ ಖುಷಿ ಆಗ್ತದೆ. ಇವತ್ತು ಬಡವರಿಗಾಗಿ ಆರಿಫ್ ಮಲ್ವನಾರು ಅಂತ ಹೇಳಲು ನಾನು ಇಷ್ಟಪಡ್ತೀನಿ. ಈ ಮಾನ್ವಿ ತಾಲೂಕಿನಲ್ಲಿ ಖಾಜಾ ಗೌಸ್ ಅಂಜುಮನ್ ಕಮಿಟಿಯಿಂದ ಭಾಳಷ್ಟು ಜನ ಇಲ್ಲಿ ಸೇರಿದ್ದಾರೆ. ಯಾಕೆ ಅವರ ಒಂದು ಕೊಡುಗೆಗಳನ್ನು ನೋಡಿ ಜನಗಳು ಬರ್ತಾರೆ. ಬಡವರಿಗೆ, ದಲಿತರಿಗೆ ಸಹಾಯ ಆಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು. ದೇವರು ಇವರಿಗೆ ಒಂದು 100 ವರ್ಷ ಆಯಸ್ಸು ಕೊಳ್ಳಿ ಅಂತೇಳಿ ನಾನು ಭಗವಂತನಲ್ಲಿ, ಅಲ್ಲಾಹನಲ್ಲಿ ಬೇಡಿಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಯಿ ಮಕ್ಕಳು ಆಸ್ಪತ್ರೆಯಲ್ಲಿ ವಿಷಯ ಏನಪ್ಪ ಅಂತಂದರೆ, ಮಾನ್ವಿ ತಾಲೂಕಿನ ಗೌಸೆ ಖಾಜಾ ಅಂಜುಮನ್ ಕಮಿಟಿ ಮಾನ್ವಿಯ ಅಧ್ಯಕ್ಷರಾದ ಸೈಯದ್ ಆರಿಫ್ ಖಾದ್ರಿ ಏನು ಮೌಲಿ ಸಾಹೇಬರಿದ್ದಾರೆ, ಇವರು ತಮ್ಮದೇ ಆದಂಥ ಈ ಕಮಿಟಿ ವತಿಯಿಂದ ಅನೇಕ ಬಡವರಿಗೆ, ಬಗ್ಗರಿಗೆ, ಮಹಿಳೆಯರಿಗೆ, ವಿಧವೆಯರಿಗೆ, ವೃದ್ಧರಿಗೆ ಏನು ಹೊಲಿಗೆ ಯಂತ್ರಗಳು ಕೊಡುವ ಮೂಲಕ, ಮೆಹಂದಿ ತರಬೇತಿ ಕೊಡುವ ಮೂಲಕ, ತಮ್ಮದೇ ಆದಂಥ ಟೈಲರಿಂಗ್ ವ್ಯವಸ್ಥೆಯನ್ನು ಆ ಮಹಿಳೆಯರಿಗೆ ಕೊಟ್ಟು ಏನು ಇವತ್ತು ಉಪಜೀವನ ಸಾಗೋಕ್ಕೆ ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ. ಹಾಗೂ ಅವರ ಇವತ್ತು ಹುಟ್ಟುಹಬ್ಬ ಇದೆ. ನಾವೆಲ್ಲರೂ ಸಮಸ್ತ ಮಾನ್ವಿಯ ಅಂಜುಮನ್ ಕಮಿಟಿ ವತಿಯಿಂದ, ಗೌಸೆ ಖಾಜಾ ಅಂಜುಮನ್ ಕಮಿಟಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಏನು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ, ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಏನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದು ತುಂಬ ಶ್ಲಾಘನೀಯ. ಏನು ಉತ್ತಮ ಆಗಲಿ, ಏನವರು ಇನ್ನು ಮುಂದೆ ಬರುವ ದಿನಗಳಲ್ಲಿ ಉತ್ತಮವಾದ ಸೇವೆ ಮಾಡಲಿ. ಬಡವರಿಗಾಗಿ ಅವರ ಇರುವ ಕಾಳಜಿ ಅಪಾರ ಎಂದು ನಾನು ಹೇಳಬಲ್ಲೆ. ಧನ್ಯವಾದಗಳು. आ जाओ फिर इधर ಎಲ್ಲ ತಿನ್ಬೇಕ ಸಾಕು ಕೊಟ್ಟಾರೆ ಆಶೀರ್ವಾದ ಮಾಡಬೇಕು डॉक्टर साहब अरे तो यहाँ चेक ಆಶೀರ್ವಾದ ಮಾಡ್ಬೇಕು ಸರ್.